ಇವ್ರಿಗೆ ಕೂಡ ಡೇಂಜರ್ ಗಾಡಿ ಯಾಕಂತಂದರೆ ಬೆನ್ನತ್ತ ಜಾಸ್ತಿ ಮೈ ಮೇಲೆ ಆಗಿರ್ತವೆ. ಅವ್ರು ಎದುರವರು ಕೂಡ ಇರ್ತಾರೆ. ಎದುರು ನೋಡಿ ಅವ್ರು ಎದುರಂಗೆ ಎಲ್ಲ ಅವು ಅಷ್ಟು ಡೇಂಜರ್ ಇರ್ತವೆ. ಆದಷ್ಟು ಬಂದಾಗಿ ಪೊಲೀಸ್ ಸ್ಟೇಷನ್ ಕೂಡ ಹೋಗ್ಬಿಟ್ಟಿದೆ. ಇಲ್ಲಿ ಮಳೆ ಬಿದ್ದಾಗ ಹೋಗಿ ಇಲ್ಲಿಂದ ಅರ್ಕಾವತಿ ಹೋಗಿ ಮುಂದೆ ಹೋಗಿ ಅರ್ಕಾವತಿ ಉಗಮ ಬಂದು ಇನ್ನು ಬೇರೆ ಬಂಡೆಗಳ ಹತ್ರ ಓಂ ನಮಃ ಶಿವಾಯ. ಮೊದಲು ಇಷ್ಟಪಟ್ಬಿಟ್ಟು ಕರ್ಕೊಂಬಂದು ಅವ್ರೇನೋ ಸಾಕ್ಷ್ಯ ಉಳಿತಾರ ಸಾಕ್ಷ್ಯ ಅವ್ರಿಗೆ ಭಾಳಷ್ಟು ಅದಕ್ಕೋಸ್ಕರ ಪೊಲೀಸು ಚೆಕ್ ಮಾಡಿದ್ದಾರೆ. ಯಾಕಂತಂದರೆ ನಾನು ಹೇಳೋದನ್ನು ಕೀಳಾಗಿರ್ಬೋದು ಸರ್ಕಾರ ಮಾಡೋದು ಮಾತ್ರ ರಾಜಕೀಯವಾಗಿ ಅವತ್ತು ಬಾಡಿ ಹೆಂಗೈತೆ ನೋಡಿ. ಸಂದೀಪ್ಗ ಮಗ ಹಂಗಲ್ಲ ಮಗ ನಾವು ಅಂಕಲ್ ನೋಡಿ ಫುಲ್ ಧ್ಯಾನದಲ್ಲಿ ಮುಳುಗ್ಬಿಟ್ಟವ್ರೆ. ಧ್ಯಾನ ಮಾಡ್ತಾರೆ. ಇದು ಓಂ ನಮಃ ಶಿವಾಯ ಭಕ್ತಾದಿ. ಇದು ಓಂ ನಮಃ ಶಿವಾಯ ಮಂಜಣ್ಣ ಅಂಕಲ್ ಫುಲ್ ಧ್ಯಾನಕ್ಕೆ ಹೋಗ್ಬಿಟ್ಟವ್ರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿನ್ನ ಲಜ್ಜೆ ಒಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತರಾಳ ನಿನ್ನ ನೆರಳು ಕೂಡ ಸೌಂದರ್ಯ ಹಂಗೆ ನೋಡ್ಕೊಂತ ಹೋಗಿ ಪ್ಯಾರಾಶೂಟ್ ಆಡ್ಸೋರು ನಿಧಾನ ಅಂಕಲ್. ಅವರು ಕುತ್ಕೊಂತಾರೆ, ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಈ ಅಂಕಲ್ ಆರ್ರಿ ಯಾವಾಗ ಸುಮ್ಮನೆ ಅಲ್ಲ ಮೇಲೆ ಹೋಗಿ ಅವ್ಗೆ ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಕಂಪ್ನಿ ಹತ್ರ ರಾಕ್ ಮಾಡಿ ಈಗ ಕಂಪ್ನಿ ಅದು ಬಿಡಿಸೋದು ಒಂದು ತಾಸು ಆಗತ್ತೆ. ಅಲ್ಲ ಹೊರಗೆ ಕಡೆ ಎಲ್ಲೋ ಕಲ್ಬಿಡ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರು. 2 ದೇವರನ್ನ ನನ್ನ 2 ನಂದಿ ಹಿಲ್ಸಲ್ಲೇ ಇದು ಪಾಲ ನದಿ ಅಂತೆ. ಗುಹೆನೂ ಕೂಡ ಇದೆ. ಇದು ಗುಹೆನೂ ಕೂಡ ಆಗಿದೆ ನೋಡಿ, ತೋರಿಸ್ತೀನಿ ನಿಮಗೆ ನೋಡಿ. ಇದು ಅಲ್ಲಿರೋದು ಗುಹೆ, ಇದು ನದಿ ಅಂತ ಕರೀತಾರೆ. ನಮ್ಮ ಸೈಡ್ ಎಲ್ಲ ಹೊಂಡ ಅಂತಾರೆ. ಶಿವಲಿಂಗ ದೇವಸ್ಥಾನ ಹೇಳಿ ನೋಡಿ ಒಳಗಡೆ ನೋಡ್ರ ಪದೇ ಅಂತ ಹಂಗ ಆಸೆ ನಿಮ್ಗೆ ಪದೇ ಬಾರೋ ಸಿದ್ಧ ಬನ್ನಿ ಅಂಕಲ್. ಅಂಕಲ್ ಇದು ನಮ್ಮ ಸೈಡು ಹೊಂಡ ಅಂತಾರ್ರಿ.
ಬರೇ ಹೊಂಡ ಅಂತಾರಲ್ಲ ನೋಡಿ ಇಲ್ಲಿದಲ್ಲ ನೀರು ನೋಡಿ ಇವಾಗ ಮಳೆಗಾಲ ಬೇಸಿಗೆ ನೋಡಿ ಇವ ನೀರು ಬಂದ ನೀರು ಈಗ ನೀರು ಇದಾವೆ ಚಳಿಗಾಲ ರಿಂಕಲ್ ಇದೆ ಚಳಿಗಾಲದಲ್ಲೇ ಆಮೇಲೆ ಏನು ತೋರಿಸು ನೆಡ್ರೆ ಬೆಳ್ಕೋಣ ಒಳಗೆ ಜಾಗ ದಾರಿ ಮಾಡಿ ಹೋಗ್ತೀನಿ ನಾನು ಓಂ ನಮಃ ಶಿವಾಯ ಖರ್ಚಿಗಿಲ್ಲ ಅಂತ ತಾಳ್ರಪ್ಪ ಕಾಸ ಇದಾವ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಶಿವಂದದೆ ಶಿವ ಬಂದವನ್ ತಾಣ ನಾವೇ ಶಿವನ್ ಮುಟ್ಬಾರ್ದು ಅದ್ರ ಮೇಲೆ ನೋಡಿ ಜೋಗು ನೀರು ದೇವರಾಮ ಶಿಷ್ಬದಿಂದ ನೋಡಿ ಕುತ್ಕ ಶಿವಗ್ ಬೇಕಾ ಬೇಡ ಶಿವನ್ ಬೇಕು ಅಭಿಷೇಕ ಮತ್ತೆ ಕಾಸು ಕಲಾಚಲ್ಲಿ ಕಡೆ ಆರ್ಸ್ಕೆ ಬರೋಣ ಕರ್ಸ್ಕೊಳಕ್ಕೆ ಅಲ್ಲ ಕಾಸು ಹಾಕಿಲ್ಲ ನೀರು ಹಾಕ್ರಿ ಅಂಕಲ್ ನೀವು ನೋಟ್ ಹಾಕ್ರಿ ಅದೇನು ಬೀಳಲ್ಲ ಅಂತ ಅಲ್ಲಮ್ಮ ನೋಟ್ ಒಂದ್ 500 ರೂಪಾಯಿ ಹಾಕ್ರಿ ಕೋಣನೆ ಶಿವನ್ ದರ್ಶನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಾಡ್ತಾನ ಇದಾಯ್ತನಪ್ಪ ಅಲ್ಲ ಗಂಡ್ಸು ಶಿವನ್ ದರ್ಶನ ಮಾಡ್ತಾರ ಇಟ್ಕೊಳ್ರ ಹಂಪಿಗೆ ಬರ್ರಿ ಇದಣ್ಣ ಇದು ಅವಾಗ ಫಸ್ಟ್ ಇಂದಾನೆ ಇದ್ದಿದ್ದಲ್ಲ ಅಣ್ಣ ಇದು ಲಿಂಗ ಕೆತ್ತಿಕ್ಕಿದ್ರೆ ಬಾವಿ ಆ ತರ ಇರೋದು ನಿಜಾನೇ ಅದು ಅಷ್ಟೇ ಮತ್ತೆ ಇವಾಗ ಕಟ್ಟರ ಎಲ್ಲ ನೋಡಿ ಇವೆಲ್ಲ ಸುಸ್ತಾಯಿತು. ಇಲ್ಲಿ ಯಾವುದೋ ಪ್ಲೇಸ್ ಇದೆ ಅಂತೆ. ಫುಲ್ ಈಟ್ ಬರುತ್ತೆ ಮುಖ ತೋರಿಸ್ತಾ ಈಟ್ ಬರುತ್ತೆ. ಎಷ್ಟೋ ವರ್ಷ ಏನಲ್ಲ ಆಡ್ತದವ ಅದು ಮಣ್ಣಿಂದಾನೆ ಕಟ್ಟಿರೋ ಸಿಮೆಂಟ್ ಅಲ್ಲ ಅಲ್ಲ ಅಂಕಲ್ ಅದೇ ದಾರಿ ಇಲ್ಲ ನಾವು ಬಂದಿರೋದು ಈ ದಾರಿಗೆಲ್ಲ ಬರಲ್ಲ ನಾವು ಯಾವ್ದು ಅಲ್ಲ ಸ್ವಾಮಿ ನಾವು ಬಂದು ಆ ಬೆಟ್ಟದ ಆ ಕಡೆ ಇದು ಬೇರೆ ದಾರಿ ಇದು ಹಳ್ಳಿಗೆ ಹೋಗೋ ದಾರಿ ಅದು ಬೆಟ್ಟದಿಂದ ಬರೋದು. ಒಣ್ಣಗ 15 ಲಕ್ಷ ಖರ್ಚಿಗೆ ತಂತದನ್ನು ಕಟ್ಟಕ್ಕೆ. ಇದು ತಾಂಡದ ಗುತ್ತಿಗೆದಾರರು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮಾಡಿರುವಂಥ ಒಂದು ಲಿಂಗಗಳು ಇವು. ಒಂದು ಅಕ್ಕಪಕ್ಕ ಹಳ್ಳಿ. ಫ್ರೆಂಡ್ಸ್ ಇಲ್ಲೇನು ತಿನ್ನಕ್ಕಂತರೂ ಹೋಗ್ಲಿಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋಲ್ಲ. ಒಂದು ಚಕ್ಲಿ 2.5 ರೂಪಾಯಿ, ಇಲ್ಲಿ 10 ರೂಪಾಯಿ. ಒಂದು ಬಾಟಲ್ 20 ರೂಪಾಯಿ, ಇಲ್ಲಿ 60 ರೂಪಾಯಿ. ನೋಡಿ, ಆದಷ್ಟು ಮನೆದಿನ ತರಕ್ಕೆ ಟ್ರೈ ಮಾಡಿ. ನೀವು ತೋರ್ಸೋಣ ಅಂತಂದರೆ ಇಲ್ಲಿ ನೋಡ್ರಿ, ಟಿಪ್ಪು ಸುಲ್ತಾನರ ಬೇಸಿಗೆ ವಸತಿ ಗೃಹ ಅಂತ ಇದೆ. ಟಿಪ್ಪು ಅನ್ನೋರು ಕಾಟ್ ಹೊಡೆದಾಗ್ಬಿಟ್ಟವ್ರ ಸುಲ್ತಾನರ ಬೇಸಿಗೆ ವಸತಿ ಗೃಹ ಅಂತ ಬರೆದ್ಬಿಟ್ಟವ್ರೆ. ಈ 2 ಅಂತಸ್ತಿನ ವಾಸ್ತುಶಿಲ್ಪದ ಕಟ್ಟಡವನ್ನು ಜನಪ್ರಿಯವಾಗಿ ಟಿಪ್ಪು ಸುಲ್ತಾನರ ಬೇಸಿಗೆಯ ಕಟ್ಟಡದ ರಚನೆಯನ್ನು ಹಲವಾರು ವಿಭಾಗಗಳಾಗಿ ನಡೆಸಲಾಗಿದೆ. ಪ್ರತಿಯೊಂದು ಸಾಂಪ್ರದಾಯಿಕ ಕಲ್ಲು ಮತ್ತು ಮರದ ಲಿಟಲ್ನ ನಿರ್ಮಾಣದ ಹೊಂದಿದ ಉತ್ತರ ಭಾಗದಲ್ಲಿರುವ ಕೊಠಡಿಗಳನ್ನು ವರಂಡದಿಂದ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ಈ ಕಟ್ಟಡದ ನಿರ್ಮಾಣವನ್ನು ಹೈದರ್ ಅಲಿ ಪ್ರಾರಂಭಿಸಿದವರು ಮತ್ತು ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿದರು. ಇವರು ಬೇಸಿಗೆಯಲ್ಲಿ ಅಥವಾ ಈ ಪ್ರದೇಶದ ಯಾವುದೇ ಆಕ್ರಮಣದ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಇಷ್ಟು ಡೀಟೇಲ್ಸು ನೋಡ್ಕೊಂಬಿಡಿ. ಟಿಪ್ಪು ಬೇಸಿಗೆ ಕಾಲದಲ್ಲಿ ಬಂದುಬಿಟ್ಟು ಇಲ್ಲಿ ವಾಸವಾಗಿರ್ತಿದ್ದಂತೆ. ಮರ ಮತ್ತು ಇಲ್ಲಿಯ ಕಲ್ಲುಗಳನ್ನು ಅಷ್ಟೇ ಐದರಲ್ಲಿ
ಇದು ಕೆಳಗಡೆ ಇರ್ಬೋದು ಸಂದೇಶ ಮತ್ತೆ ಇದೇ ಬರಬಹುದು ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಸುಮಾರು ಇಲ್ಲಿಂದ